ಬೆಂಗಳೂರು ಸಿಟಿ ಸರ್ವೆ ಮಾಡಿದ್ದಾರೆ. ಏನ್ ಸರ್ವೆ ಮಾಡಿದಾರೋ ಅದ್ರ ಪ್ರಕಾರ ಬಿಬಿಎಂಪಿಲಿ ಎಷ್ಟೋ ಪ್ರಾಪರ್ಟಿಗಳ ಲಿಸ್ಟ್ ಅಲ್ಲಿ ಎಷ್ಟೋ ಬಿಬಿಎಂಪಿ ಲಿಮಿಟ್ಸ್ ಗಳಲ್ಲಿರುವ ಬಿ ಖಾತೆಗಳು ಅಂದ್ರೆ ಮ್ಯಾನ್ಯುಯಲ್ ಬಿ ಖಾತಾ ಮಾಡಿಸಿ ಟ್ಯಾಕ್ಸ್ ಕಟ್ತಾ ಇದ್ರಲ್ಲ ಅದನ್ನು ಈ ಖಾತಾ ಅಪ್ಡೇಷನ್ಗೆ ಮಾಡಿದ್ದಾರೆ. ಕೆಲವು ಪ್ರಾಪರ್ಟಿಗಳಿಗೆ ಬಿ ಖಾತೆಗಳಿಗೆ ಯಾವುದೇ ತರದ ಚಾರ್ಜ್ ತಗೊಂಡಿಲ್ಲದೆ ಹಾಗೆ ಈ ಖಾತೆಗಳನ್ನ ಮಾಡ್ಕೊಡ್ತಾ ಇದ್ದಾರೆ. ಇನ್ನು ಕೆಲವು ಪ್ರಾಪರ್ಟಿಗಳಿಗೆ ಬಿ ಖಾತೆಗಳಿಗೆ 2% ಚಾರ್ಜ್ಗಳನ್ನ ತಗೊಂತಾ ಇದ್ದಾರೆ. ಇದು ಏನಕ್ಕೆ ಏನು ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಹೇಳ್ತಾರೆ ಈ ತರದ ಟ್ಯಾಕ್ಸ್ಗಳನ್ನ ನೀವು ಕಟ್ಟಿದ್ರಿ ಅಂದಾಗ ನಾಳೆ ದಿನ ನಿಮ್ ಪ್ಲಾನ್ ಸ್ಯಾಂಕ್ಷನ್ ಮಾಡಬಹುದು ಅಂತ ಹೇಳ್ತಾರೆ. ಆದ್ರೆ ಬಿಬಿಎಂಪಿ ಲಿಮಿಟ್ಸ್ ಗಳಲ್ಲಿ ಪ್ಲಾನ್ ಸ್ಯಾಂಕ್ಷನ್ ಬಿ ಖಾತೆಗೆ ನಿಜವಾಗ್ಲೂ ಕನ್ಫರ್ಮ್ ಆಗಿದೆಯಾ? ನಮಸ್ಕಾರ ಎಲ್ಲರಿಗೂ, ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಚಾನಲ್ಗೆ ಹೊಸದಾಗಿ ವಿವರ ಆಗಿದೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ತಿಳಿಸುವ ಮಾಹಿತಿಗಳು ನಿಮ್ಗೆ ಅವೇರ್ನೆಸ್ ಆಗ್ತಾ ಇದೆ. ಡಾಕ್ಯುಮೆಂಟ್ಗಳಲ್ಲಿ ನೀವು ಅಪ್ಗ್ರೇಡ್ ಆಗ್ತಾ ಇದ್ದೀರಾ ಅಂದಾಗ ಒಂದು ಲೈಕ್, ಶೇರು ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಹೋಗ್ತಾ ಇದ್ದೀನಿ. ಹಲವಾರು ದಿನಗಳಿಂದ ನಾಲೆಜ್ಗಳನ್ನ ಒಂದೊಂದೇ ನನಗೆ ಗೊತ್ತಿರಂಗೆ ತಿಳಿಸ್ತಾ ಇರೋದು. ಏನಾದ್ರೂ ತಪ್ಪಿತ್ತು ಅಂದ್ರೆ ಕ್ಷಮೆ ಇರ್ಲಿ, ಯಾಕಂದ್ರೆ ಕೆಲವು ಇನ್ಫಾರ್ಮೇಶನ್ಗಳು ಅಪ್ಗ್ರೇಡ್ ಆಗ್ತಾ ಇದೆ, ಕೆಲವುಗಳು ಅಪ್ಗ್ರೇಡ್ ಆಗುತ್ತೆ ಅಂತ ಮಾಡ್ತಾ ಇಲ್ಲ. ಸೊ ಯಾಕಪ್ಪ ನಾನು ಹಿಂಗೆ ಹೇಳ್ತಾ ಇದ್ದೀನಿ ಅಂತ ನೀವು ಅನ್ಕೊಬಹುದು. ಸೊ ಡಿಸೆಂಬರ್ ಅಲ್ಲಿ ಅಥವಾ ನವೆಂಬರ್ ಅಲ್ಲೇನೋ ಈ ಖಾತಾ ಎಲ್ಲಾ ಪ್ರಾಪರ್ಟಿಗಳಿಗೂ ಈ ಖಾತಾ ಅಪ್ಗ್ರೇಡ್ ಆಗ್ಲೇಬೇಕು ಅಂತ ತಿಳಿಸಿದ್ರು. ಈಗ ಜೂನ್ ಮುಗಿತಾ ಇದೆ. ನನಗ್ ಗೊತ್ತಿರಂಗೆ ಒಂದು 5-6 ಲಕ್ಷ ಪ್ರಾಪರ್ಟಿಗಳು ಮಾತ್ರ ಈ ಖಾತಾ ಅಪ್ಡೇಷನ್ಗಳಾಗಿದ್ದಾವೆ. ಇನ್ನು ಸುಮಾರು 19-20 ಲಕ್ಷ ಆಸ್ತಿಗಳು ಬಿಬಿಎಂಪಿ ಲಿಮಿಟ್ಸ್ ಗಳಲ್ಲೇ ಈ ಖಾತೆಗಳಾಗಿಲ್ವಂತೆ. ಸೊ ಲೆಕ್ಕ ಹಾಕೊಳ್ಳಿ, ಏನ್ ಮಾಡ್ತಾ ಇದ್ದಾರೆ ನಮ್ ಜನಗಳು, ಯಾಕೆ ಈ ಖಾತಾ ಮಾಡ್ಕೊಂತ ಇಲ್ಲ? ಯಾಕಪ್ಪ ಅಂದ್ರೆ ಈ ಖಾತಾ ಏನಕ್ಕೆ ಬಂದಿದೆ, ಏನಕ್ಕೋಸ್ಕರ ಈ ಅಪ್ಡೇಷನ್ ಮಾಡಿದ್ದಾರೆ, ಕೆಲವ್ರಿಗೆ ಗೊತ್ತಾಗಿದೆ, ಕೆಲವ್ರಿಗೆ ಇನ್ನೂ ಗೊತ್ತೇ ಆಗಿಲ್ಲ. ಯಾಕಪ್ಪ ಅಂದಾಗ ನಿಮ್ಮ ಪ್ರಾಪರ್ಟಿಗಳ ಬೋಗಸ್ ಡಾಕ್ಯುಮೆಂಟ್ಗಳನ್ನ ಕ್ರಿಯೇಟ್ ಮಾಡಬಾರ್ದು, ನಿಮ್ಮ ಪ್ರಾಪರ್ಟಿ ಇನ್ನೊಂದು ಡಾಕ್ಯುಮೆಂಟ್ ರಿಜಿಸ್ಟರ್ ಆಗಬಾರ್ದು, ಹಾಗೆ ನಿಜವಾಗ್ಲೂ ನೀವೇ ಪ್ರಾಪರ್ಟಿ ಓನರೇನಾ ಅನ್ನೋದನ್ನ ದೃಢೀಕರಣ ಮಾಡಬೇಕು ಅಂತಾನೆ ಈ ಅಪ್ಡೇಷನ್ ಮಾಡಿರೋದು. ಇನ್ಮೇಲೆ ಬಿಬಿಎಂಪಿ ಇರಲ್ವಂತಲ್ಲ ಸರ್, GBA ಅಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಪ್ರಾಧಿಕಾರ ಅವರೇ ತಗೊಂತಾರಂತೆ. ಇನ್ಮೇಲೆ ಬಿಬಿಎಂಪಿ ಇರಲ್ವಾ ಅಂತ ಕೆಲವರಿಗೆ ಡೌಟ್ ಕಾಡ್ಬೋದು. ಕೆಲವರು ಈಗ ತಾನೇ ಈ ಖಾತಾ ಮಾಡ್ತಾ ಇದ್ದಾರೆ ಬಿಬಿಎಂಪಿ ಅವರು. ಸೊ ನೆಕ್ಸ್ಟ್ ಈ ಖಾತಾ ಆದ್ಮೇಲೆ GBAದು ಒಂದು ಖಾತಾ ಬರುತ್ತಾ? ಸೊ GBAದು ಅಥಾರಿಟಿ ಅವ್ರು ಬಂದಾಗ ಅವ್ರೇನೋ ಹೊಸದಾಗಿ ಖಾತಾ ಕೊಡ್ತಾರಾ ಅಂತ ಕೆಲವ್ರಿಗೆ ಡೌಟ್ ಕಾಡ್ತಾ ಇದೆ. ಸೊ ನನ್ಗೆ ಗೊತ್ತಿರಂಗೆ ತಿಳಿಸ್ಬಿಡ್ತೀನಿ. ಸೊ ಬಿಬಿಎಂಪಿ ಅಂತೂ ಎಲ್ಲೂ ಹೋಗಲ್ಲ, ಅಲ್ಲೇ ಇರುತ್ತೆ. ಆದ್ರೆ ಬಿಬಿಎಂಪಿ GBAಗೆ ಅಂಡರ್ ಅಲ್ಲಿ ಇರುತ್ತೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ರೆ ಬಿಬಿಎಂಪಿ ಬಿ ಖಾತಾ ಆಗಿ ಈ ಖಾತಾ ಅಪ್ಡೇಷನ್ ಮಾಡ್ಕೊಂಡು ಏನಾದ್ರೂ ಎಕ್ಸ್ಟ್ರಾ ಚಾರ್ಜಸ್ ನೀವೇನ ಕಟ್ಟಿದೆ ದಯವಿಟ್ಟು ಕಮೆಂಟ್ ಮಾಡಿ. ಎಷ್ಟು ಜನ ಈ ತರ ಚಾರ್ಜಸ್ ಕಟ್ಟಿದ್ದಾರೆ ಅನ್ನೋ ಒಂದು ಕ್ಲಾರಿಟಿ ನನಗೂ ಗೊತ್ತಾಗ್ಲಿ ಅಂತಾನೆ ಈ ವಿಡಿಯೋ ಮಾಡ್ತಾ ಇರೋದು. ಯಾಕಪ್ಪ ಅಂದಾಗ ಎ ಖಾತಾ ಇದ್ರೆ ಮಾತ್ರನೇ ಈ ತರದ 2% ಚಾರ್ಜ್ಗಳನ್ನ ತಗೊಬೇಕು. ಸೊ ಬಿ ಖಾತಾಗೂ 2% ಚಾರ್ಜ್ಗಳನ್ನ ಕೆಲವು ಪ್ರಾಪರ್ಟಿಗಳಿಗೆ ತಗೊಂತಾ ಇದ್ದಾರೆ. ಅದು ಹಳೆಯ ಖಾತಾಗಳು ಅಂದ್ರೆ ಒಂದು 10 ವರ್ಷ 15 ವರ್ಷ ಹಳೆಯ ಬಿ ಖಾತಾಗಳಿಗೆ ಈ ತರ ಚಾರ್ಜಸ್ಗಳನ್ನ ರೇಸ್ ಮಾಡಿದ್ದಾರೆ. ನಿಮ್ಗೂ ಈ ತರ ಆಗಿದೆಯಾ? ಸಿಟಿ ಲಿಮಿಟ್ಗಳಲ್ಲಿ ಎಷ್ಟೋ ಜನ ಇನ್ನೂ ಪ್ರಾಪರ್ಟಿ ಟ್ಯಾಕ್ಸ್ಗಳನ್ನ ಕಟ್ತಾ ಇಲ್ಲ. ಇನ್ನೂ ಸ್ವಲ್ಪ ಜನ ಹಳೆ ಓನರ್ ಹೆಸರುಗಳಲ್ಲೇ ಅಥವಾ ಹಳೆಯ ತಂದೆ ಅಥವಾ ತಾಯಿಯ ತಾತನ ಹೆಸರಲ್ಲಿರುವ ಪ್ರಾಪರ್ಟಿಗಳನ್ನ ಹಾಗೆ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಸೊ ಆ ಪ್ರಾಪರ್ಟಿಗಳಿಗೂ ಇನ್ಮೇಲೆ ಈ ಖಾತಾ ಅಪ್ಡೇಷನ್ ಆಗ್ಬೇಕು ಅಂದಾಗ ಟ್ಯಾಕ್ಸ್ ಕಟ್ಟಿಲ್ದಿರೋರು ಈ ಖಾತಾ ಅಪ್ಡೇಷನ್ ಮಾಡ್ಕೊಳ್ಳೇಬೇಕು ಅಂತ ಒಂದು ಸಂದರ್ಭ ಬಂದಾಗ ಎಲ್ಲರೂ ಟ್ಯಾಕ್ಸ್ ಕಟ್ಟಲೇಬೇಕು. ಗೊತ್ತಾಯ್ತರಲ್ಲ? ಸೊ ಟ್ಯಾಕ್ಸ್ ಅಪ್ಡೇಷನ್ ಎಷ್ಟೆಷ್ಟು ಬ್ಯಾಲೆನ್ಸ್ ಇದೆಯೋ ಅದೆಲ್ಲ ರಿಕವರ್ ಆಗುತ್ತೆ. ಪ್ಲಸ್ ಎಲ್ಲ ಪ್ರಾಪರ್ಟಿಗಳು ಬಿಬಿಎಂಪಿಗೆ ಈ ಖಾತಾ ಅಪ್ಡೇಷನ್ ಅಲ್ಲಿ ಬಂದ್ಬಿಡುತ್ತೆ ಲಿಸ್ಟ್ ಅಲ್ಲಿ. ಯಾಕಪ್ಪ ಅಂದಾಗ ಬೆಂಗಳೂರು ಸಿಟಿ ಸರ್ವೆ ಮಾಡಿದ್ದಾರೆ. ಏನ್ ಸರ್ವೆ ಮಾಡಿದಾರೋ ಅದ್ರ ಪ್ರಕಾರ ಬಿಬಿಎಂಪಿಲಿ ಎಷ್ಟೋ ಪ್ರಾಪರ್ಟಿಗಳ ಲಿಸ್ಟ್ ಅಲ್ಲಿ ಲಿಂಕೇ ಸಿಗ್ತಾ ಇಲ್ಲ ಅಂತ ನನ್ಗನ್ಸಿದೆ. ಅದಕ್ಕೇನೆ ಈ ಅಪ್ಡೇಷನ್ ಮಾಡ್ತಾ ಇರೋದು. ಸೊ ಈಗ ನಿಮ್ಗೆ ತಿಳಿದಿದೆ ಅಂತ ನಾನು ಅನ್ಕೊಂತೀನಿ. ಈ ಖಾತಾಗಳನ್ನ ಏನಕ್ಕೆ ಮಾಡ್ತಾ ಇದ್ದಾರೆ, ಈ ಡಿಜಿಟಲ್ ಏನಕ್ಕೆ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೊಂಡಿದೀನಿ. ನಿಮ್ದು ನಗರಸಭೆ, ಪುರಸಭೆ ಹಾಗೂ ಬಿಬಿಎಂಪಿ ಲಿಮಿಟ್ಸ್ ಗಳಲ್ಲಿ ಪ್ರಾಪರ್ಟಿ ಇದೆಯಾ ಅಥವಾ ಸೈಟ್ ಇದೆಯಾ? ಟ್ಯಾಕ್ಸ್ ಕಟ್ತಾ ಇದ್ರಾ? ಬಿ ಖಾತಾನ ಈ ಖಾತಾನೋ ಇದೆಯಾ? ಇನ್ನು ಈ ಖಾತಾ ಮಾಡ್ಕೊಂಡಿಲ್ವಾ? ದಯವಿಟ್ಟು ಈ ಅಪ್ಡೇಷನ್ ಮಾಡ್ಕೊಳ್ಳಿ. ಏನಕ್ಕೆ ಅಂದ್ರೆ ಅಟ್ಲೀಸ್ಟ್ ನಿಮ್ ಪ್ರಾಪರ್ಟಿಗೆ ಈ ಖಾತಾ ರೇಸ್ ಮಾಡಿದಾರ ಅಂತ ಚೆಕ್ ಮಾಡ್ಕೊಳ್ಳಿ. ಇವತ್ತೇನೋ ಫ್ರೀ ಇದೆ, ಕೆಲವು ದಿನಗಳನ್ನ ಕೊಟ್ಟಿದ್ದಾರೆ, ಆ ದಿನಗಳ ಒಳಗೆ ಈ ಖಾತಾ ಮಾಡ್ಕೊಂಡ್ಬಿಟ್ರಿ ಅಂದಾಗ ಯಾವುದೇ ತರಹದ ಸಮಸ್ಯೆಗಳಿಲ್ಲ. ನಾಳೆ ದಿನ ಕೊಟ್ಟ ಸರದಿ ಮುಗಿದೋಯ್ತು ಅಂದಾಗ
ನೀವು ಇನ್ನೂ ಖಾತಾನೆ ಮಾಡ್ಕೊಂಡಿಲ್ಲ ಅಂದಾಗ, ಆಪ್ಷನ್ನೇ ಕ್ಲೋಸ್ ಆಗೋಯ್ತು ಅಂದಾಗ ಏನ್ ಮಾಡ್ತೀರಾ? ಬೆಟರ್ಮೆಂಟ್ ಚಾರ್ಜಸ್ಗಳನ್ನ BBMP ಅವರು ಇದೇ ತರ ಬಿಟ್ಟಿದ್ರು. ಯಾರ್ಯಾರು ಬೆಟರ್ಮೆಂಟ್ ಚಾರ್ಜ್ ಕಟ್ಟಿದ್ರು ಅವ್ರದ್ದೆಲ್ಲ ಏಕಾತ ಆಗಿತ್ತು. ಯಾರ್ಯಾರು ಕಟ್ಟಿಲ್ವೋ ಅವ್ರದ್ದೆಲ್ಲ ಖಾತಾ ಆಗ್ಲಿಲ್ಲ. ಅದೇ ತರಾನೇ ಈಗ BBMP ಲಿಮಿಟ್ಸ್ಗಳಲ್ಲಿರುವ ಎಲ್ಲ ಪ್ರಾಪರ್ಟಿಗಳನ್ನ ಈ ಖಾತಾ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನೀವು ಈ ಖಾತಾ ಮಾಡ್ಕೊಂಡಿಲ್ಲದೆ ಅಯ್ಯ ಬಿಡು ನೋಡ್ಕೊಳ್ಳೋಣ ಅಂತ ಇದ್ರಿ ಅಂದಾಗ ಈ ತರ ಆದ್ರೂ ಆಗಬಹುದು. ಏನಂತೀರಾ? ಕೊನೆಯದಾಗಿ ಒಂದು ಅವೇರ್ನೆಸ್ ಇನ್ಫಾರ್ಮೇಶನ್ ನ ಶೇರ್ ಮಾಡ್ಕೊಳ್ಳೋಣ ಅಂತಾನೆ ಈ ವಿಡಿಯೋಲಿ ತಿಳಿಸ್ತಾ ಇರೋದು. ನೀವು ರೆವಿನ್ಯೂ ಪ್ರಾಪರ್ಟಿಗಳನ್ನ GPA ಮೂಲಕ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ? ದಯವಿಟ್ಟು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಹೋಗ್ಬಿಟ್ಟು GPA ರಿಜಿಸ್ಟ್ರೇಷನ್ ನಿಮ್ ಸೈಟು ನಿಮ್ದೊಂದೇ ಆಗಿದೆಯಾ ಅಂತ ಕನ್ಫರ್ಮೇಶನ್ ತಗೊಳ್ಳಿ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಮುಂದಿನ ದಿನಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಅವಾಗ ಬಡ್ಕೊಂಡ್ರು ಯಾರು ಸಹಾಯಕ್ಕೆ ಬರಲ್ಲ.